ನೀವೆಲ್ಲ ನಿಂತ್ಕೊಂಡ್ರೆ ನಂಗೆ ಭಯ. ನೀವು ಪಕ್ಕದಲ್ಲಿ ಸೈಡ್ಗೆ ಹೋಗ್ಬಿಡ್ತೀನಿ. ಎಲ್ರಿಗೂ ನಮಸ್ಕಾರ. ಮೊದಲನೇ ಶುರು ಮಾಡ್ಬೇಕಾದ್ರೆ S9 ಸಾರಿಂದನೇ ಶುರು ಮಾಡಬೇಕು. ಸೈನ್ಸ್ ಎಷ್ಟೇ ಮುಂದುವರಿಲಿ, ಟೆಕ್ನಾಲಜಿ ಎಷ್ಟೇ ಎತ್ತರಕ್ಕೆ ಬೆಳೆದ್ರು ಸಂಬಂಧಗಳು ಅನ್ನೋದು ಹಂಗೆ ಇದೆ. ಅದ್ರಲ್ಲಿ ಏನು ಮಾರ್ಪಾಡಾಗಿಲ್ಲ. ಆ ಸಂಬಂಧಗಳ ಮೇಲೆ ಸಿನಿಮಾ ಮಾಡಿ ಸೈ ಅನ್ಸ್ಕೊಂಡು ಇವತ್ತಿಗೂ ಅವರು ಒಂದು 18 ವರ್ಷದ ಹುಡುಗನ ತರ ನಿಂತ್ಕೋತಾರೆ ಬಂದ್ ಸೆಟ್ಟಲ್ಲಿ. ಅಷ್ಟೇ ಎನರ್ಜಿಲಿ ಕೆಲಸ ಮಾಡ್ತಾರೆ. ಒಬ್ಬರನ್ನ ಹರ್ಟ್ ಮಾಡಿದ್ ನಾನು ನೋಡಿಲ್ಲ ಇದುವರೆಗೂ. ಹಂಗಾಗಿ ನಾನು ಯಾವಾಗ್ಲೂ ಹೇಳ್ತೀನಿ, ಅಣ್ಣ ಒಂದು ಸಂಬಂಧಗಳ ಮೇಲೆ ಒಂದು ಸಿನಿಮಾ ಮಾಡಿ, ನಾನೇ ಬರ್ತೀನಿ, ದಯವಿಟ್ಟು ಒಂದು ಸ್ಕ್ರಿಪ್ಟ್ ಮಾಡಿ ಪ್ರೆಸ್ ಮುಂದೆನೆ ಹೇಳ್ತಾ ಇದ್ದೀನಿ. ಯಾಕಂದ್ರೆ ನಮ್ದು ಇವತ್ತೇನೇ ಟೆಕ್ನಾಲಜಿ ಮುಂದುವರೆದಿದ್ರು ಅದೇ ಸಂಬಂಧ ಇದೆ, ಅದೇ ಅದರದೇ ಆದ ಬೆಲೆ, ನಷ್ಟ, ಕಷ್ಟ. ಅದನ್ನ ತೆಗಿಯೋದಕ್ಕೆ ನೀವು ಬಿಟ್ರೆ ಇನ್ಯಾರು ಇಲ್ಲ ಇಲ್ಲಿ. ದಯಮಾಡಿ ಒಂದು ಸಿನಿಮಾ ಮಾಡಿ ಅದನ್ನ. ನೀವ್ ಯಾವಾಗ ಹೇಳ್ತೀರ ಅವಾಗ ನಾನು ಓಡ್ ಬರ್ತೀನಿ. ಆಯ್ತಪ್ಪ, ಶ್ರೇಯಸ್ ಬಿಡ್ಬೇಕಲ್ಲ. ಕಿಲಾಡಿ. ಹೌದಾ? ಸೊ ಹಂಗಾಗಿ ನಾನು ಯಾವಾಗ್ಲೂ S9 ಸರ್ ಮೇಲೆ, ಮತ್ತೆ ನಾನೆಲ್ಲನ ಶೂಟಿಂಗ್ ಮಾಡ್ಬೇಕಾದ್ರೆ ಅವ್ರ ಬಗ್ಗೆ ಹೇಳ್ತಾ ಇರ್ತೀನಿ. ನಾನ್ ನಿರ್ದೇಶನ ಮಾಡ್ಬೇಕಾದ್ರೆ, ಏನ್ ಮನುಷ್ಯನಪ್ಪ, ಬೆಳಿಗ್ಗೆ 7 ಗಂಟೆಗೆ ಶಾರ್ಟ್ ತೆಗೆದು ಕೆಲಸ ಮಾಡ್ತಾ ಇರ್ತಾರೆ ಅಂತ. ನಾನು 7 ಗಂಟೆಗೆ ಫಸ್ಟ್ ಶಾರ್ಟ್ ತೆಗೆದು ಕೆಲಸ ಮಾಡ್ತಾ ಇರ್ತೀನಿ. ಅವಾಗ ಹೇಳ್ತೀನಿ, ಅವರೆಲ್ಲ ನಮ್ಮ ಹುಡುಗರು ಕೇಳ್ತಾರೆ, ನಿಮ್ಗೇನು ಇಷ್ಟೊತ್ತಿಗೆ ಬಂದು ಶೂಟಿಂಗ್ ಮಾಡ್ತಾರೆ? ನಾನು S9 ಸರ್ ಹತ್ರ ಕಲಿತೆ. ಅದು ಗೊತ್ತಿಲ್ಲಮ್ಮ, ಬೆಳಗ್ಗಿನ ಜಾವ ಬಂದ ತೆಗೆದಾಗ ಅದೇನೋ ಒಂದು ಮೂಡ್ ಕ್ರಿಯೇಟ್ ಆಗತ್ತೆ. ಅದ್ ನಮ್ಮನ್ನ ಬಿಟ್ಕೊಡೋದೇ ಇಲ್ಲ. ಅಂದ್ರೆ ಆ ಬಿಸಿಲು ಹೆಂಗ್ ಬೆಳಗತ್ತೋ ಹಂಗ್ ನಮ್ದು ಬೆಳಗ್ತಾ ಹೋಗುತ್ತೆ. ಸೊ ಹಂಗಾಗಿ ನಾನ್ ನಿಮ್ಮಿಂದ ಕಲ್ತಿರೋ ದೊಡ್ಡ ಪಾಠ ಅದು. ನಾನು ಎಲ್ಲೇ ನಿರ್ದೇಶನ ಮಾಡಿದ್ರು ಅದನ್ನ ಬಿಡೋದಿಲ್ಲ. ಸಿನಿಮಾ ಬಗ್ಗೆ ಅಣ್ಣ ಹೇಳ್ದಂಗೆ ಒಂದು ಫ್ಯಾಮಿಲಿ ಕುತ್ಕೊಂಡು ನೋಡುವಂತ ಒಂದು ಅದ್ಭುತವಾದ ಸಿನಿಮಾ. ಯಾಕಂದ್ರೆ S9 ಸರ್ ಯಾವಾಗ್ಲೂ ಯಾವ ಕೆಟ್ಟ ಸಿನಿಮಾಗಳು ತೆಗ್ದಿಲ್ಲ. ಎಲ್ಲೂನು ಒಂದು ಸಂದೇಶ ಇರುವಂತ ಸಿನಿಮಾಗಳೇ ತೆಗಿತಾರೆ. ಅದ್ರಲ್ಲಿ ನನ್ಗೆ ಇಷ್ಟ ಆಗಿದ್ದೆ ಇದೇ ವಿಷಯಕ್ಕೆ. ಏನ್ ಅವರು ಒಂದು ಸಂದೇಶ ಇದೆ, ಇವತ್ತಿನ ಜವಾಬ್ದಾರಿ ಇದೆ, ಪೋಷಕರ ಬಗ್ಗೆ ಒಂದು ಗಮನ, ಪೋಷಕರಿಗೆ ಮಕ್ಕಳ ಮೇಲೆ ಒಂದು ಗಮನ ಇರ್ಲಿ ಅನ್ನೋರು. ಅವರು ಸಹ ಖಂಡಿತವಾಗ್ಲೂ ಒಂದು ಸಿನಿಮಾ ನೋಡಿ, ಎಲ್ರೂ ನೋಡಿ. ಆಮೇಲೆ ಹೀರೋ ನಮ್ಮ ಶ್ರೇಯಸ್, ನನ್ಗೆ ಈ ಪಾತ್ರ ಮಾಡ್ಬೇಕು ಅಂದಾಗ S9 ಸರ್ ಅಂದ ತಕ್ಷಣ ನಮ್ಗೇನ್ ತೊಂದರೆ ಇಲ್ಲ. ಅಲ್ಲಿವರೆಗೂ ಮಂಜು ಅವ್ರು ಹೊಡೆದಾಡ್ತಾ ಇದ್ರು. ಇವರು ನಮ್ಮ ರಮೇಶ್ ಅವ್ರು ಅಷ್ಟೇ ಕೈ ಕಟ್ಕೊಂಡು ನಕ್ಕೊಂಡು ಗೊತ್ತೇ ಆಗಲ್ಲ. ನಾನು ಒಂದೇ ಕೇಳ್ಕೊಳ್ಳೋದು, ಮಂಜಣ್ಣವ್ರೆ ದಯಮಾಡಿ ಪ್ರಮೋಷನ್ನ ತುಂಬಾ ದೊಡ್ಡ ಮಟ್ಟಕ್ಕೆ ಮಾಡಿ. ನಿಮ್ಮ ಆಸೆ ಕನಸು ಎಲ್ಲಾ ನಾನು ಅಪ್ರಿಶಿಯೇಟ್ ಮಾಡ್ತೀನಿ. ಪ್ರಮೋಷನ್ ದೊಡ್ಡ ಲೆವೆಲ್ ಮಾಡಿ. ಇವತ್ತು ನೀವು ಪ್ರಮೋಷನ್ ಮಾಡದೆ ಹೋದ್ರೆ ಯಾರು ಸಿನಿಮಾಗೆ ಬರಲ್ಲ. ಈ ತರದ್ದು ಪ್ರೆಸ್ ಮೀಟ್ಗಳು ಮಾಡ್ತಾ ಇನ್ನೊಂದಷ್ಟು ಇಂಟ್ರೆಸ್ಟ್ ತರಿಸ್ತಾ, ಇವಾಗ ಭೀಮಾ ರಿಲೀಸ್ ಮಾಡ್ಬೇಕಾದ್ರೆ ನನಗೆ ಗೊತ್ತು ಅದ್ರದ್ದು ಕಷ್ಟ ಹೆಂಗೆ, ನಾನು ಹೆಂಗ್ ಪ್ರಮೋಟ್ ಮಾಡಿದೆ ಅಂತ. ಒಂದು ಬಿಸ್ನೆಸ್ ಇದೆ ಗಾಂಧಿನಗರದವರು. ಅಂದ್ರೆ ನಾವು ನೀವೆಲ್ಲ ಒಂದೇ ಫ್ಯಾಮಿಲಿ. ನಾನು ನಿಮ್ಮನ್ನ ಒಂದು ಅಣ್ಣನ ಸ್ಥಾನ ಕೊಟ್ಟಿದ್ದೀನಿ, ಹಂಗೆ ಗೌರವಿಸ್ತೀನಿ. ನನ್ಗೊಂದು ರೈಟ್ಸ್ ಇದೆ ನಿಮ್ಮ ಹತ್ರ ಕಿತ್ತಾಡೋದಕ್ಕೆ. ಪ್ರಮೋಷನ್ ಮಾಡಿ ಚೆನ್ನಾಗಿ. ನೀವೆಷ್ಟು ಪ್ರಮೋಟ್ ಮಾಡ್ತೀರೋ ಅಷ್ಟು ಜನ ಬರ್ತಾರೆ. ಯಾಕಂದ್ರೆ ಒಳ್ಳೆ ಸಿನಿಮಾಗಳು ಬಂದಿಲ್ಲ. ನಾನು ಇವತ್ತು ಹೇಳೋದು, ಒಂದು ಸೂಪರ್ ಹಿಟ್ ಆಗುವಂತ ಒಂದು ಫ್ಯಾಮಿಲಿ ಸಿನಿಮಾ ಕಳ್ಕೊಳೋದು ನಿಮ್ ಕೈಯಲ್ಲಿದೆ, ಉಳಿಸ್ಕೊಳ್ಳೋದು ನಿಮ್ ಕೈಯಲ್ಲಿದೆ. ಅದು ಪ್ರಮೋಷನ್ ಇಂದ ಮಾತ್ರ ಸಾಧ್ಯ. ನಾನು ಇವತ್ತು ಹೇಳಿದೆ ಅಂತ ಈಗ ನೀವು ಟೆಂಪ್ಟ್ ಆಗಿ ಇಲ್ಲ ಅದ್ ಮಾಡ್ಬಿಡ್ತೀನಿ ಇದ್ ಮಾಡ್ಬಿಡ್ತೀನಿ ಅಲ್ಲ, ದಯವಿಟ್ಟು ಮಾಡ್ಬೇಡಿ. ನಮ್ಗೆಲ್ಲದಕ್ಕಿಂತ ಹೆಚ್ಚಾಗಿ ನೀವೇನ್ ಮಾಡ್ಬಿಟ್ರಿ, ಇಬ್ರು ರಾಕ್ಷಸರಿಗೆ ಕಡಿಮೆ ಊಟ ಕೊಟ್ಬಿಟ್ರಿ. ನಮ್ಮ ಆಸೆ ನಿಮ್ ಮಗ ಚೆನ್ನಾಗಾಗ್ಲಿ ಅಂತ, ಅವನೊಂದು ತುಂಬಾ ದೊಡ್ಡ ಸ್ಟಾರ್ ಆಗ್ಲಿ ಅನ್ನೋ ಆಸೆ ಇದೆ. ತುಂಬಾ ದೊಡ್ಡ ಮಟ್ಟಕ್ಕೆ ಪ್ರಮೋಷನ್ ಮಾಡಿ, ತುಂಬಾ ಒಳ್ಳೆ ಸಿನಿಮಾ ಆಗತ್ತೆ. ಇದು ಒಳ್ಳೆ ವಿಷಯ ಇದೆ. ನೀವು ಹಳೆ ಗಾಂಧಿನಗರದ ಲೆಕ್ಕಾಚಾರ ಮಾಡ್ಕೊಂಡು 6ಕ್ಕೆ 3, 2ಕ್ಕೆ 12, ಆ ಥಿಯೇಟ್ರಲ್ಲಿ ಇಷ್ಟು, ಈ ಥಿಯೇಟ್ರಲ್ಲಿ ಇಷ್ಟು ಶೇರು, ಇದು ಇಷ್ಟ ಆಗ್ಬಿಟ್ರೆ ಸಾಕು ಅಂದ್ರೆ ವರ್ಕ್ ಆಗಲ್ಲ ಇದು. ಇಲ್ಲ, ಆನೆಸ್ಟ್ಲಿ ಇವತ್ತು ನೀವ್ ಎಷ್ಟು ಪ್ರಮೋಟ್ ಮಾಡ್ತೀರೋ ಸಿನಿಮಾ ನೋಡ್ತಾರೆ ಸರ್. ನೀವು ಅದಕ್ಕೂ ಸ್ಪೆಂಡ್ ಮಾಡಿ ದಯವಿಟ್ಟು. ತುಂಬಾ ಒಳ್ಳೊಳ್ಳೆ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಇದ್ದಾರೆ.
ನಮ್ಮ ಮಾಧ್ಯಮದವ್ರಂತೂ ಯಾವತ್ತೂ ಬಿಟ್ಕೊಡಲ್ಲ. ನೀವು ಅಂದ್ರೆ ಕನ್ನಡ ಸಿನಿಮಾಗಳನ್ನ ಬಿಟ್ಕೊಡಲ್ಲ. ಇವತ್ತು ನೋಡಿ, ಒಂದು ಮಲಯಾಳಂ ಸಿನಿಮಾಗಳು, ಎಲ್ಲಾ ಸೂಪರ್ ಹಿಟ್ ಸಿನಿಮಾಗಳು ಬೆಂಗಳೂರಲ್ಲಿ ಬಂದು ಮಾಡ್ಕೊಂಡು ಹೋಗಿದ್ದಾರೆ. ಎಲ್ಲ ಸೂಪರ್ ಹಿಟ್ ಆಗಿದೆ. ಹಂಗಾರೆ ನಾವು ಬೆಂಗಳೂರಲ್ಲಿ ಇದ್ದು ನಾವೇ ಏನು ಮಾಡ್ತಿಲ್ಲ, ಬಿಕಾಸ್ ಪ್ರಮೋಷನ್ ಇರ್ಬೋದು ಅಂತ ನನ್ಗನ್ಸ್ತಾ ಇದೆ. ಅವ್ರಿಗೆ ಬೆಂಗಳೂರು ತುಂಬಾ ಒಳ್ಳೆ ವಾಸ್ತು ಆಗ್ಬಿಟ್ಟಿದೆ ಇವತ್ತು. ನನಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಏನು ಅಂದ್ರೆ, ಒಂದು ಒಳ್ಳೆ ಕತೆಗೆ ನಾನೊಂದು ಒಳ್ಳೆ ಪಾತ್ರ ಮಾಡಿದೀನಿ ಅಂತ. ಬಟ್ ನಮ್ಮಿಬ್ಬರಿಗೂ ಅದಿಲ್ಲ. ಅಣ್ಣ ನಾನು ಇನ್ನೇನೋ ಬೇರೆ ಏನೋ ಮಾಡೋಣ, ಇನ್ನೊಂದೇನೋ ಹುಟ್ಟಾಕಿ ಆಕ್ಟ್ ಮಾಡ್ಬೇಕು ಅಂತ. ಹಾಗೆ ಇನ್ನ ಬೃಂದ ಅದ್ಭುತವಾದ ಕಲಾವಿದೆ. ಅಣ್ಣ ಹೇಳ್ದಂಗೆ ಎಲ್ಲೂ ತಾನು ಒನ್ ಮೋರ್ ಮಾಡಿ ನಾನು ನೋಡ್ಲಿಲ್ಲ. ಮತ್ತೆ ತುಂಬಾ ಡೀಸೆಂಟ್ ಆಗಿ ಸೆಟ್ ಅಲ್ಲಿ ತಾನು ಆಯ್ತು, ತನ್ನ ಕೆಲಸ ಆಯ್ತು ಅಂತ ಗಮನ ಇಟ್ಟು ಮುಂದುವರೆದಂತ ಒಂದು ಒಳ್ಳೆ ದೊಡ್ಡ ನಟಿ ಆಗ್ತಿ ಕಣಪ್ಪ ನೀನು. ಒಳ್ಳೇದಾಗ್ಲಿ ನಿನ್ಗೆ, ಗಾಡ್ ಬ್ಲೆಸ್ ಯು. ಇನ್ನೇನು ಶ್ರೇಯಸ್ ಅವ್ರ ಬಗ್ಗೆ ಅಂತೂ ಮಾತಾಡಂಗಿಲ್ಲ. ಎಷ್ಟು ಬೈತೀವನಲ್ಲ ಮನೆಗೆ ಹೋದ್ಮೇಲೆ. ಹೇಳ್ ಗುರು, ಪರವಾಗಿಲ್ಲ, ಏನ್ ಬೈತೀಯ ಅಂತ ಹೇಳು. ಏನ್ ಬೈತಾರ ನಿಮ್ಮಪ್ಪ? ಏನಿಲ್ಲ. ಬೈಯಲ್ಲ ಅಂತಾದ್ರೂ ಹೇಳಪ್ಪ, ಇಲ್ಲದ್ರೆ ರಾಂಗ್ ಇನ್ಫಾರ್ಮೇಶನ್ ಹೋಗತ್ತೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.